ಇನ್ನು ಕೋವಿಡ್ ಸಂದರ್ಭದಲ್ಲಿ ಕಾರ್ಮಿಕರಿಗೆ ಕೊಡೋದಕ್ಕೆ ಇಟ್ಟಿದ್ದಂತಹ ಇಮ್ಯುನಿಟಿ ಕಿಟ್, ಈ ಇಮ್ಯುನಿಟಿ ಕಿಟ್ಟನ್ನು ಅವೈಜ್ಞಾನಿಕವಾಗಿ ನಾಶಪಡಿಸೋದಕ್ಕೆ ಪ್ರಯತ್ನ ಪಡಲಾಗಿದೆ. ಕರೋನಾ ಸಮಯದಲ್ಲಿ ಕಾರ್ಮಿಕರಿಗೆ ಕೊಡಬೇಕಾಗಿದ್ದ ಇಮ್ಯುನಿಟಿ ಕಿಟ್ಗಳನ್ನು ನಾಶಪಡಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಪರಪ್ಪನ ಅಗ್ರಹಾರದ ದೊಡ್ಡ ನಾಗಮಂಗಲದಲ್ಲಿ ನಡೆದಿರೋ ಘಟನೆ. ಮಂಜುನಾಥ ಕಲ್ಯಾಣ ಮಂಟಪದಲ್ಲಿ ಈ ಕಿಟ್ಗಳನ್ನು ಶೇಖರಿಸಿ ಇಡಲಾಗಿತ್ತು. ಕಿಟ್ಗಳನ್ನು ಶೇಖರಣೆ ಮಾಡಿಟ್ಟಿದ್ದು ಗುತ್ತಿಗೆದಾರ ಶ್ರೀನಿವಾಸ್ ಅಂತ. ಸಾವಿರಾರು ಕಿಟ್ಗಳನ್ನು ಸಾರ್ವಜನಿಕ ಸ್ಥಳದಲ್ಲಿ ವಿಲೇವಾರಿ ಮಾಡಿದ್ದಾರೆ. ತಗೊಂಡೋಗಿ ಎಸ್ತಿದ್ದಾರೆ ಅಂತ ಕಲ್ಯಾಣ ಮಂಟಪದ ಮಾಲೀಕ ಶ್ರೀನಿವಾಸ್ ಮತ್ತು ಮನೋಜ್ ಅವರು ವಿಲೇವಾರಿ ಮಾಡಿದ್ದಾರೆ. ಅವೈಜ್ಞಾನಿಕವಾಗಿ ಈ ರೀತಿ ವಿಲೇವಾರಿ ಮಾಡಿರೋದಕ್ಕೆ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸ್ಥಳೀಯರು ಈಗ ಪರಪ್ಪನ ಅಗ್ರಹಾರ ಪೊಲೀಸ್ ಸ್ಟೇಷನ್ನಲ್ಲಿ ದೂರನ್ನು ಕೂಡ ಕೊಟ್ಟಿದ್ದಾರೆ. ಕೋವಿಡ್ ಟೈಮಲ್ಲಿ ಕರೋನಾ ಸಂಬಂಧಪಟ್ಟಂಗೆ ಕಾರ್ಮಿಕರಿಗಾಗಿ ಒಂದು ಇಮ್ಯುನಿಟಿ ಒಂದು ಕಿಟ್ಗಳನ್ನು ವಿತರಣೆ ಮಾಡಲಾಗಿತ್ತು. ಅದು ಸಂಬಂಧಪಟ್ಟಂಗೆ ಈಗಲೇ ಮಂಜುನಾಥ ಅಂತೇಳಿ ಮುಂದೆ ನಾವು ಏನು ಕಾಣಿಸ್ತಾ ಇದ್ದೀವಿ ಆ ಒಂದು ಚೌಟ್ರಿಲಿ ಇಟ್ಟಿದ್ರು. ಇವತ್ತು ಕಾರ್ಮಿಕ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ಬಂದರು, ಆದರೆ ಯಾವುದೇ ಮಾಹಿತಿಯನ್ನು ಕೊಡದೆ ನೇರವಾಗಿ ಇಲ್ಲಿಂದ ತಪ್ಪಿಸ್ಕೊಳ್ಳುವಂಥ ಕೆಲಸ ಆಗ್ತಿದೆ. ನಾನು ದೃಶ್ಯಾವಳಿ ತೋರಿಸ್ತಾ ಹೋಗ್ತೀನಿ. ಸಂಪೂರ್ಣವಾಗಿ ಅಂದರೆ ಈಗಾಗಲೇ ಕಾರ್ಮಿಕ ಇಲಾಖೆ ಅಧಿಕಾರಿಗಳು ಬಂದಿದ್ದಾರೆ, ಜೊತೆಗೆ ಇಲ್ಲಿ ಮಾತ್ರ ಪರಿಶೀಲನೆ ಮಾಡಿದ್ರು, ಜೊತೆಗೆ ಯಾವುದು ಇಲಾಖೆಯಿಂದ ಇದನ್ನು ಇಟ್ಟಿದ್ರು ಅನ್ನೋ ಬಗ್ಗೆ ಮಾಹಿತಿ ಇಲ್ಲ ಅಂತೇಳಿ ಹೇಳ್ತಾವ್ರೆ. ಅಂದರೆ ಕಾಟಾಚಾರಕ್ಕೆ ಒಂದು ವಿಸಿಟನ್ನು ಹಾಕಿ ಇಲ್ಲಿ ಯಾವುದೇ ಒಂದು ಕ್ರಮ ಕೈಗೊಳ್ಳದೆ ಹೋಗ್ತಾ ಇದ್ದಾರೆ. ಇನ್ನು ಚೌಟ್ರಿ ಮಾಲೀಕರು ಹೇಳೋ ಪ್ರಕಾರವಾಗಿ ಶ್ರೀನಿವಾಸ್ ಅಂತೇಳಿ ಆ ಟೈಮಲ್ಲಿ ನಮಗೆ ಬಾಡಿಗೆಗೆ ತಗೊಂಡಿದ್ರು. ಇಲ್ಲಿ ಎಲ್ಲ ಕಾರ್ಮಿಕರಿಗೆ ಸಂಬಂಧಪಟ್ಟಂಥ ಕಿಟ್ಗಳನ್ನು ಇಲ್ಲಿ ಇಟ್ಟಿದ್ರು ಅಂತೇಳಿ ಹೇಳ್ತಾ ಇರೋದು. ಅಂದರೆ ಇಲ್ಲಿ ಸುಮಾರು 4 ವರ್ಷ ಕಳೆದಿದೆ ಇಲ್ಲಿಟ್ಟು. ಹಾಗಾಗಿ ಸಾವಿರಾರು ಕಿಟ್ಗಳನ್ನು ತಂದು ಕಾರ್ಮಿಕರಿಗೆ ಹಂಚಬೇಕಾದಂತಹ ಇಮ್ಯುನಿಟಿ ಪವರ್ಗೆ ಸಂಬಂಧಪಟ್ಟಂಥ ಕಿಟ್ಗಳನ್ನು ಇಲ್ಲಿ ಇಟ್ಟಲಾಗಿತ್ತು. ಆದರೆ ನಿನ್ನೆ ಏಕಾಏಕಿ ಏನು ಮಂಜುನಾಥ ಚೌಟ್ರಿ ಮನೆ ಓನರ್ ಇದ್ದಾರೆ, ಓನರ್ ಅವರು ಇಲ್ಲಿಂದ ಖಾಲಿ ಮಾಡಿ ಅದನ್ನು ಇಲ್ಲಿ ಒಂದು ಖಾಲಿ ಲ್ಯಾಂಡಲ್ಲಿ ಎತ್ಕೊಂಡೋಗಿ ಹಾಕ್ತಾ ಇದ್ದಾರೆ. ರಸ್ತೆ